ನನ್ನ ಮೇಲೆ FIR ಮಾಡ್ಸೇನೆ ಸರ್, ಒಂದು ಅಧಿಕಾರಿ ಇದು ಬಳಸ್ಕೇಸಿನಿ ಸರ್. ಕೇಳಿ ಸರ್ SP ಸಾಹೇಬ್, ಏನಾಯ್ತು ಅನ್ಪಾರ್ಲಿಮೆಂಟ್ರಿ ವರ್ಡ್ ನಾನು ಮಾತಾಡಿನ, ನಾ ಏನ್ ಕ್ವಶನ್ದಾಗ ಮಾತಾಡಿನ ಅಂದ್ರೆ ಆಕಳುಗಳು ಉಳ್ಸಕ್ ತಪ್ಪ, ಕಡ್ದು ಹಾಕ್ಬೇಕಾ, ಹಾಲು ಕುಡಿದು ಆಕಳುಗಳಿಗೆ ನಾವೆಲ್ಲ ಕಲ್ತು ಅಲ್ಲ ಸರ್. ನಾನು ರೌಡಿ ಶೀಟ್ರೇನ್ ಸರ್, ಯಾರ ಮೇಲೆ ಕೈ ಮಾಡಿನ ನಾನು? ನನ್ನ ಪಾಸ್ಪೋರ್ಟ್ ಕೊಡ್ಲಿಕ್ಕೆ ನಂಗೆ SP ಸಾಹೇಬ್ ರಿಜೆಕ್ಟ್ ಮಾಡ್ಲತ್ತಾರ, ನಂಗೆ ನೋವಾಗಲ್ಲ ಸರ್, ನಂಗೆ ನೋವಾಗಲ್ಲ ಸರ್. ಏನ್ ಕೇಸು ಸರ್, ನಾ ಏನ್ ತಪ್ಪು ಮಾಡೀನಿ? ನನ್ನ ಪಾಸ್ಪೋರ್ಟ್ ಯಾಕೆ ಕೊಡ್ಬಾರ್ದು SP ಸಾಹೇಬ್ರು? ಅದು ಕಂಪ್ಲೇಂಟಾ? ಅದು ನಾನು ತಪ್ಪು ಮಾಡ್ದ ಅಂದ್ರೆ ಆಕಳುಗಳಿಗೆ ಎಲ್ಲರ ಕಲ್ತು ಕಡ್ದು ಹಾಕಮ್ಮ ನಾವು. ನೋಡಿ ಶರಣು, ಈಗ ಅಷ್ಟು ಎಮೋಷನಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಅದೇನೇ ಪರ್ಸನಲ್ ವಿಷಯಗಳಿದೆ ರಿಕ್ವೆಸ್ಟ್ ಮಾಡ್ಲತ್ತೀವಿ, ರಿಕ್ವೆಸ್ಟ್ ಮಾಡಿ ಸರ್ SP ಅವರಿಗೆ ಸರ್. ಹೇಳ್ದಲ್ಲ, ವೈಯಕ್ತಿಕ ವಿಚಾರಗಳಿದ್ರೆ ನಾವು 4 ಗೋಡೆಗಳ ಮಧ್ಯೆ ಚರ್ಚೆ ಮಾಡೋಣ. ನಾವು ಬಡವರಾಗಿ ಹುಟ್ಟಿದೆ ತಪ್ಪ, ಅಯ್ಯೋ ನಮ್ಮಂತವ್ರು MLA ಆಗಿದೆ ತಪ್ಪ ಪಾಪ, ಅದಕ್ಕಂತವ್ರದೆಲ್ಲ ಹಂಗ್ ಮಾಡ್ತೀವಿ ಸರ್ ನೀವು. ಅಯ್ಯೋ ನಾನು ಹೇಳ್ದಲ್ರಿ, ಈಗ ನನಗೆ ಹೇಳಿ. ಒಂದು ಸೆಕೆಂಡ್ ಸರ್, ಯಾರು ದನಕರು ಮಾರವ, ಯಾರು ಕಟ್ ಮಾಡ್ತಾರೋ ಅವ್ರಿಗೆ ಕೊಡಬಾರ್ದಲ್ಲ. ನಾನೇ ಕೊಟ್ಟ ಕಟ್ ಮಾಡೋ ಕೆಲಸ, ಕಟ್ ಮಾಡೋ ಕೆಲಸ ಇದೆ, ಅವ್ರವ್ರ ಕೆಲಸ ಇದೆ. ಆ ಕೆಲಸ ಮಾಡೋದು ನಾ ಕೊಡ್ಬೇಕಾಗಿದ್ದು ಕೊಡಬಾರ್ದು ಅಂತ ನಮಗೆ ಜಾಗೃತಿ ಮಾಡ್ಬೇಕೆ ಹೊರತಾಗಿ ಅವ ಕಟ್ ಮಾಡೋದು ಹೋಗಿ ನಾವು ಮಾತಾಡೋದು ಹೆಂಗಾಗ್ತದೆ ಸರ್? ಪ್ರತಿದಿನ ಮಾಡ್ತೀವಿ. ಇವತ್ತು ಬೆಳಗ್ಗೆ ಯಾವುದೇ ಹುದ್ದೆಯಲ್ಲಿ ಇದ್ರು ಅವಸರವಾಗಿ ಈಸ್ ನಾಟ್ ಅಬೌವ್ ದ ಲಾ. ಕಾಯ್ದೆ ಕಾನೂನು ಬಿಟ್ಟು ಯಾವುದು ದೊಡ್ಡವರಿಲ್ಲ. ಈ ನೆಲದ ಕಾನೂನು ಇದೆ, ಶಿಷ್ಟಾಚಾರ ಇದೆ, ಪ್ರತಿಯೊಂದಿದೆ. ನಾವು ಯಾರು ಸಾರ್ವಜನಿಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಗ್ರಾಮ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, MLA ಇದ್ದಾರೆ, ಸಂಸದರಿದ್ದಾರೆ, ಮಂತ್ರಿಗಳು ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಯಾರ್ದವ್ರದ್ದು ಏನ್ ಇತಿಮಿತಿಗಳಿದ್ದಾವೆ ನಾವು ಅದಲ್ಲೇ ಇರ್ಬೇಕಾಗತ್ತೆ. ಯಾರು ನಾ ಇರ್ಬೋದು, ಯಾರೇ ಇರ್ಬೋದು, ಕಾನೂನನ್ನು ನಾವು ಕೈಯಲ್ಲಿ ತೆಗೆದುಕೊಳ್ಳಿಕ್ಕೂ ಬರೋದಿಲ್ಲ. ಇವತ್ತು ಏನೇ ಇದ್ರು ನಾವು ಅಧಿಕಾರಿಗಳ ಮುಖಾಂತರ ನಮ್ಮ ದೂರುಗಳಿದೆ, ನಮ್ಗೆ ಈ ರೀತಿ ಕಂಪ್ಲೇಂಟ್ ಇದೆ, ದಯವಿಟ್ಟು ನೀವು ದೂರುಗಳು ಕೊಡಿ ಸರ್. SP ಸಾಹೇಬ್ ಬಹಳ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಸರ್. ಹೇಳ್ತೀನಿ ಕೇಳಿ. ಈ ಕಡೆ ಅವ್ರು ಯಾಕೆ ಹಿಂಗ್ ಮಾಡತ್ತಾರ ಸರ್? ಸರ್ ಒಳ್ಳೆ ಹುಡುಗರ ಮೇಲೆ ರೌಡಿ ಸೀಟ್ರ್ ಇತ್ತು ಸರ್, ಸಿಂಗಲ್ ಕೇಸ್ ಇದ್ದಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ದೆ, ಇಲ್ಲಪ್ಪ ಏನಿಲ್ಲ ರೌಡಿ ಸೀಟ್ರ್ ಅವ್ರ ಮೇಲೆ ತೆಗಿಸ್ಬಿಡ್ತೀನಿ ಅಂತ ಹೇಳಿ ತೆಗ್ಸಾಕ್ಬಿಡು ಸರ್. ಸರ್ ಯಾವತ್ತು ಹೋಗಿ ನಾನು 40 ಆಕಳಿಗೆ ಉಳಿಸಿನಲ್ಲ, ಮತ್ತೆ ಅವ್ರಿಗೆ ರೌಡಿ ಸೀಟ್ರಾಗ ಎಂಟ್ರಿ ಮಾಡ್ಯಾರ ಸರ್. ಏನ್ ತಪ್ಪು ಸರ್? ಅದ್ರಾಗ ಒಬ್ಬರೇ ಇರ್ತಾರ ಸರ್ ಅವರು? ಇದು ಕಾನೂನ ಸರ್? ಈಗ ಅದ್ರ ಸರ್ಕಾರದ ಅಂತ ಹೇಳಿ ಮುಖ್ಯಮಂತ್ರಿ ಮಗ ಯಾವ ರೀತಿನೂ ಮಾಡ್ಬೋದು ಸರ್? ಪ್ರಶ್ನೆ ಕೇಳಿ ಸರ್, ಮಾಡಿರಲಿಲ್ಲ ಸರ್. ಅವ್ರ ಮಕ್ಕಳು ಇವ್ರ ಮಕ್ಕಳು ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಅವ್ರ ತಪ್ಪಾಗ ಸರ್. ಕೇಳಿ ಆಯ್ತು, ಕೇಳಿ. ಆಗ್ಬಾರ್ದು ಅವ್ರ ಮೇಲೆ ಒಂದು ಸಿಂಗಲ್ ಕೇಸ್ ಇಲ್ಲ ಸರ್. ಈಗ ನಾವು KDPಯಲ್ಲಿ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಏನ್ ಸಮಸ್ಯೆಗಳಿದೆ ಅದು ಚರ್ಚೆ ಮಾಡ್ತಾ ಇದ್ದೀವಿ. ವೈಯಕ್ತಿಕ ವಿಷಯಗಳು ಏನಾದ್ರು ಇದ್ರೆ ನಾವು ಹೇಳಿದ್ನಲ್ಲ, ಈಗ ಚೇಂಬರ್ ಚರ್ಚೆ ಮಾಡೋಣ, ಏನಿದೆ ಏನಿಲ್ಲ ಅಂತ. ನಂದು ರಿಕ್ವೆಸ್ಟ್ ಏನು ಎಲ್ಲರಿಗೆ, ಯಾರೇ ಇರಲಿ, ನಮ್ದೇನು ಕಾಯ್ದೆ ಕಾನೂನು ಬಿಟ್ಟು ನಾವು ಕಾನೂನನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳೋದು ಬೇಡ. ನಿಮ್ಗೆ ಏನು ಹೇಳ್ಬೇಕಂತೀರಿ ಬರವಣಿಗೆಯಲ್ಲಿ ಕೊಡಿ, ಆಕ್ಷನ್ ಆಗಲ್ದ ಆಯ್ತು, ಒಂದೊಂದ್ಸಲ ಆಕ್ಷನ್ ಆಗೋದಿಲ್ಲ, ಇದೆ ವ್ಯವಸ್ಥೆ ಇದೆ. ಅಂತ ಸಂದರ್ಭದಲ್ಲಿ ಹೈಯರ್ ಅಥಾರಿಟಿ ಇದೆ, ಇನ್ನೂ ಹೈಯರ್ ಅಥಾರಿಟಿ ಇದೆ, ಕೋರ್ಟ್ಸ್ ಇದೆ, ಮತ್ತೊಂದಿದೆ, ನಾವೆಲ್ಲ ಇದ್ದೀವಿ. ಕೊಟ್ರೆ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಅನುಷ್ಠಾನ ಮಾಡಿ ಆಕ್ಷನ್ ತಗೋರಿ ಅಂತ ಹೇಳಿಕ್ಕೆ ನಾವು ಜವಾಬ್ದಾರಾಗಿದ್ದೀವಿ. ಅದಕ್ಕೆ ಅದು ಹಸುಗಳ ವಿಷಯ ಇರ್ಬೋದು, ಇನ್ನಿತರ ವಿಷಯ ಇರ್ಬೋದು, ಮತ್ತೊಂದು ಇರ್ಬೋದು, ಏನು ಸಂಯಮ ಇರಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಇಟ್ಕೊಂಡೆ ನಾವು ಕೆಲಸ ಮಾಡಬೇಕಾಗತ್ತೆ. ನಾವು ಬೇರೆಯವ್ರಿಗೆ, ಸಾರ್ವಜನಿಕರು ನಾವು ಮಾದರಿಯಾಗಿ ಕೆಲಸ ಮಾಡಬೇಕಾಗತ್ತೆ. ಜನ ನಮಗೆ 2-2 ಲಕ್ಷ ಜನ, 3-3 ಲಕ್ಷ ಜನ ನಮಗೆ ಮತ ಕೊಟ್ಟು ಗೆಲ್ಲಿಸಿದವರು ಇರ್ತಾರೆ. ಅವ್ರ ಅಪೇಕ್ಷೆ, ನಿರೀಕ್ಷೆಗಳು ಬಹಳಷ್ಟು ಇರ್ತಾರೆ. ಅದಕ್ಕೆ ತಕ್ಕಂತೆ ನಡೀಲಿಕ್ಕೆ ಪ್ರಯತ್ನ ಮಾಡೋಣ. ಇವೆಲ್ಲ ವಿಷಯಗಳಿದ್ರೆ ನಾವು ಚರ್ಚೆ ಮಾಡೋಣ.